ಕಂಟ್ರೋಲ್ಗೆ ಸರ್ಕಸ್ ಮಾಡ್ತಿರುವಂತಹ ಆರೋಗ್ಯ ಇಲಾಖೆಗೆ ಇದೀಗ ಹೊಸ ಟೆನ್ಷನ್ ಶುರುವಾಗಿದೆ. ಭಾರತಕ್ಕೆ ಮಂಕಿ ಪಾಕ್ಸ್ ಢವಢವ ಶುರುವಾದ್ರೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಜಿಕಾ ವೈರಸ್ ಆತಂಕವನ್ನು ಹೆಚ್ಚಿಸಿದೆ. ಸಿಲಿಕಾನ್ ಸಿಟಿಯಲ್ಲಿ ಜಿಕಾ ಟೆನ್ಷನ್, ಆರೋಗ್ಯ ಇಲಾಖೆ ಅಲರ್ಟ್, ತಡೆಗೆ ಪ್ಲಾನ್. ಸಿಲಿಕಾನ್ ಸಿಟಿಗೆ ಒಂದರ ಮೇಲೆ ಒಂದರಂತೆ ವೈರಸ್ ಒಕ್ಕರಿಸುತ್ತಿದೆ. ಇಷ್ಟು ದಿನ ಡೆಂಗಿ ಆತಂಕದಲ್ಲಿದ್ದ ಸಿಟಿ ಮಂದಿಗೆ ಈಗ ಜಿಕಾ ವೈರಸ್ ಕಾಟ ಶುರುವಾಗಿದೆ. ಜಿಗಣಿಯಲ್ಲಿ 5 ಜಿಕಾ ಕೇಸ್ಗಳು ಪತ್ತೆಯಾಗಿದ್ದರಿಂದ ಆರೋಗ್ಯ ಇಲಾಖೆ ಹಾಗೂ ಕೇಂದ್ರ ಆರೋಗ್ಯ ಅಧಿಕಾರಿಗಳು ಮಹತ್ವದ ಸಭೆ ನಡೆಸಿದ್ದಾರೆ. ಜಿಕಾ ಜೊತೆ ಮಂಕಿ ಫಾಕ್ಸ್ನ ಆರ್ಭಟ ಕೂಡ ಜೋರಾಗಿದೆ. ಕೋವಿಡ್ ಸಮಯದಲ್ಲಿ ಆತಂಕ ಹುಟ್ಟಿಸಿದ್ದ ಮಂಕಿ ಫಾಕ್ಸ್ ವೈರಸ್ ಈಗ ವಿದೇಶದಲ್ಲಿ ಕಾಣಿಸಿಕೊಂಡಿದೆ. ಈಗಾಗಲೇ ಜಗತ್ತಿನಲ್ಲಿ ಮಂಕಿ ಫಾಕ್ಸ್ಗೆ 500 ಮಂದಿ ಬಲಿಯಾಗಿದ್ದು, ರಾಜ್ಯದಲ್ಲಿ ಕಟ್ಟೆಚ್ಚರ ವಹಿಸಲು ಆರೋಗ್ಯ ಸಚಿವರು ಸೂಚಿಸಿದ್ದಾರೆ. ಈ ಮಂಕಿ ಫಾಕ್ಸ್ ವಿಚಾರದಲ್ಲಿ ಸಭೆಯನ್ನು ಮಾಡಿ ಇದರ ವಸ್ತುಸ್ಥಿತಿ ಏನು ಮತ್ತೆ ಮುಂದೆ ಏನೇನು ಕ್ರಮಗಳು ತಗೊಳ್ಬೇಕಾಗಬಹುದು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಕೇಂದ್ರ ಸರ್ಕಾರ ಕೂಡ ಈಗಾಗಲೇ ಇದ್ರ ಬಗ್ಗೆ ಅವರು ಸಭೆಗಳನ್ನು ಮಾಡಿ ಕೆಲವು ಮಾಹಿತಿಗಳನ್ನು ಅವರು ಕೂಡ ಒದಗಿಸಿಕೊಟ್ಟಿದ್ದಾರೆ. ಸಿವಿಯರ್ ಆಗಿ ಒಂದು ಪರಿಣಾಮ ಬೀರುವಂಥದ್ದೇನಿಲ್ಲ ಜಿಕಾ, ಅದಕ್ಕೆ ಏನೇನು ಕ್ರಮಗಳು ತಗೊಳ್ಬೇಕಾದ್ರೆ ತಗೊಳ್ತಾ ಇದ್ದೀವಿ. ಇಡೀ ಸೊಳ್ಳೆಗಳಿಂದ ಜಿಕಾ ವೈರಸ್ ಹರಡ್ತಾ ಇದೆ. ಹಾಗಾಗಿ ಗರ್ಭಿಣಿಯರು ಎಚ್ಚರದಿಂದಿರುವಂತೆ ವೈದ್ಯರು ಹೇಳ್ತಿದ್ದಾರೆ. ಪ್ರೆಗ್ನೆಂಟ್ ಗ್ರೂಪ್ನಲ್ಲಿ ಏನಾರ ಅಫೆಕ್ಟ್ ಆಯಿತು ಅಂದರೆ ಯೂಶಲಿ ಮಕ್ಕಳು ಹುಟ್ಟುವಂಥ ಮಕ್ಕಳು ಅಂಗವೈಕಲ್ಯತೆಯಿಂದ ಹುಟ್ಟುವಂಥ ಸಾಧ್ಯತೆ. ಪ್ರಿವೆನ್ಷನ್ ಏನಂದರೆ ಈ ಡಿಸೀಸ್ ಬಂದಿರೋರು ಐಸೋಲೇಟ್ ಆಗಿದ್ದು ಮಸ್ಕಿಟೋ ಬೈಟಿಂದ ಪ್ರೊಟೆಕ್ಟಿವ್ ಆಗಿರಬೇಕು. ಬಿಕಾಸ್ ಇವ್ರಿಗೆ ಕಚ್ಚಿರೋಂಥ ಸೊಳ್ಳೆಗಳು ಬೇರೆ ಇನ್ನೊಬ್ರಿಗೆ ಕಚ್ಚಿದ್ರೆ ಇನ್ನೊಬ್ರಿಗೂ ಹರಡುವಂಥ ಸಾಧ್ಯತೆ ಇರ್ತದೆ. ಹಂಗಾಗಿ ಐಸೋಲೇಟ್ ಆಗಿ. ಒಟ್ನಲ್ಲಿ ಡೆಂಗಿ ಮಧ್ಯೆ ಮತ್ತೆರಡು ವೈರಸ್ಗಳ ಕಾಟ ಶುರುವಾಗಿದ್ದು, ಜನರು ಕೂಡ ಎಚ್ಚರವಾಗಿದ್ರೆ ಒಳ್ಳೆಯದು. ಹಂಸ ಶ್ಯಾಮಲ, ನ್ಯೂಸ್ 18. ಸಿಲಿಕಾನ್ ಸಿಟಿಯಲ್ಲಿ ಒಂದ್ ಕಡೆ ಗುಂಡಿಗಳ ಕಿರಿಕಿರಿಯಾದ್ರೆ ಮತ್ತೊಂದ್ ಕಡೆ ಇದ್ದಕ್ಕಿದ್ದ ಹಾಗೆ ರಸ್ತೆ ಕುಸಿತ. ಅದರಲ್ಲೂ ಡ್ರೈನೇಜ್ ಇರುವ ಅಕ್ಕಪಕ್ಕದ ಜಾಗದ ರಸ್ತೆಯಲ್ಲಂತೂ ಕೇಳೋದೇ ಬೇಡ. ಅಷ್ಟಕ್ಕೂ ಎಲ್ಲಿ ರಸ್ತೆ ಕುಸಿದಿದೆ ಅನ್ನೋದನ್ನ ನೀವೇ ಒಂದ್ಸತಿ ನೋಡ್ಬಿಡಿ, ನಿಮ್ಮ ರಸ್ತೆಯೂ ಕುಸಿಬಹುದು. ನಾವೀಗ ಹನುಮಂತ ನಗರ ರಸ್ತೆಯಲ್ಲಿದ್ದೀವಿ. ರಸ್ತೆ ಮಧ್ಯೆನೆ ಯಾವ ರೀತಿಯಾಗಿ ದೊಡ್ಡ ಪಾಟ್ ಹೋಲ್, ಇದು ನಿಜವಾಗ್ಲೂ ಕೂಡ ಯಾಕಂದ್ರೆ ರಸ್ತೆನೆ ಕುಸಿದಿದೆ ಅಂತ ಹೇಳಬಹುದು. ಆ ರೀತಿಯಾದಂತ ಪರಿಸ್ಥಿತಿ, ಯಾಕಂದ್ರೆ ಚೇಂಬರ್ ಪಕ್ಕದಲ್ಲೇ ಇರೋದು. ಆಲ್ಮೋಸ್ಟ್ 3 ರಿಂದ 4 ಅಡಿಯಷ್ಟು ಪೂರ್ತಿಯಾಗಿ ಆಳ ಹೋಗಿರೋದು. ಮಹಾನಗರಿ ಬೆಂಗಳೂರಿನ ರಸ್ತೆಗಳಲ್ಲಿ ಓಡಾಡುವುದಕ್ಕೆ ಜನ ಭಯ ಪಡ್ತಿದ್ದಾರೆ. ಎಲ್ಲಿ ಗುಂಡಿ ಬಾಯಿ ತೆರೆದಿದೆ, ಎಲ್ಲಿ ರಸ್ತೆಗಳು ಕುಸಿದಿದೆಯೋ ಅನ್ನೋ ಆತಂಕದಲ್ಲಿ ಸಂಚಾರ ಮಾಡಬೇಕಿದೆ. ಅಲ್ಲದೆ ಬಸವನಗುಡಿ ಕ್ಷೇತ್ರದಲ್ಲಿ ಇದ್ದಕ್ಕಿದ್ದ ಹಾಗೆ ರಸ್ತೆ ಕುಸಿದು 3 ಅಡಿ ಹಳ್ಳ ಬಿದ್ದಿದೆ. ಗುಂಡಿ ಬಿದ್ದಾಗಿನಿಂದ ಬಿಬಿಎಂಪಿ ಆಗ್ಲಿ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಯಾರು ಅತ್ತ ತಲೆನೇ ಹಾಕಿಲ್ಲ. ಹಾಗಾಗಿ ಸ್ಥಳೀಯರೇ ಗುಂಡಿಗೆ ಕಟ್ಟಿಗೆ ಇಟ್ಟು ಇಲ್ಲಿ ಹಳ್ಳ ಇದೆ, ನಿಧಾನವಾಗಿ ಸಂಚರಿಸಿ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಸ್ವಲ್ಪ ಇದಾಗಿತ್ತು, ಮಳೆ ಬಂದು ಸ್ವಲ್ಪ ಜಾಸ್ತಿ ಆಗಿದೆ. ಒಂದು 2 days ಇಂದ ಸ್ವಲ್ಪ ಜನಗಳು ಬೀಳ್ತಾ ಇದ್ರು. ಅದಕ್ಕೆ ನಾವು ಕಲ್ಲು ಹಾಕಿ ಜಾಸ್ತಿ ಒಂದು 4-5 ಜನ ಬಿದ್ಬಿಟ್ರು. ಅದಕ್ಕೋಸ್ಕರ ಕಲ್ಲುಗಳು ಹಾಕಿ ಕಂಪ್ಲೇಂಟ್ ಮಾಡಬೇಕು ಬಿಬಿಎಂಪಿಗೆ. ಅಂದಹಾಗೆ ಈ ಏರಿಯಾದಲ್ಲಿ ಮಾತ್ರ ಅಲ್ಲ, ಅಕ್ಕಪಕ್ಕದ ಏರಿಯಾಗಳಲ್ಲೂ ಇದೇ ಪರಿಸ್ಥಿತಿ ಎದುರಾಗಿದೆ. ಡ್ರೈನೇಜ್ ಚೇಂಬರ್ ಆಸುಪಾಸಿನ ರಸ್ತೆಯಲ್ಲಿ ಸಮರ್ಪಕವಾಗಿ ಕಾಮಗಾರಿ ಆಗದ ಕಾರಣಕ್ಕೋ ಭಾರೀ ಮಳೆ ಕಾರಣಕ್ಕೋ ಏನೋ ಈ ರೀತಿ ರಸ್ತೆ ಕುಸಿತ ಕಂಡು ಬರ್ತಿದೆ. ಬಸವನಗುಡಿ, ಹನುಮಂತ ನಗರ, ಶ್ರೀನಗರ, ಐಟಿಐ ಲೇಔಟ್, ಗಿರಿನಗರ ಏರಿಯಾಗಳು ಏರಿಳಿತವಾಗಿರುವುದರಿಂದ ಇದ್ದಕ್ಕಿದ್ದ ಹಾಗೆ ರಸ್ತೆ ಕುಸಿತ ಕಾಣಿಸಿಕೊಂಡಿದ್ದು, ವಾಹನ ಸವಾರರು ನಿತ್ಯವೂ ತೊಂದರೆ ಅನುಭವಿಸುತ್ತಿದ್ದಾರೆ. ಕುಸ್ಬಿಡುತ್ತೆ. ಅವ್ರೇನು ಗೊತ್ತಾ ಸರ್, ಇಲ್ಲೇನು ಜಲ್ಲಿ ಏನಿದೆ ಇದು ಏನ್ ಪ್ರೊಸೀಜರ್ ಇದೆಯಲ್ಲ ತಾರ್ ಹಾಕೋದಕ್ಕೆ, ಆ ಪ್ರೊಸೀಜರ್ ಏನು ಮಾಡ್ತಾ ಇಲ್ಲ. ನೀವು ಇಡೀ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ನೋಡ್ಕೊಂಬನ್ನಿ, ಎಲ್ಲಾ ರೀತಿ ಇದೇ ತರನೇ ಇದೆ. ಜನಕ್ಕೆ ಏನ್ ಗೊತ್ತಾ, ನಮ್ಮ MLAಗೆ ಅಥವಾ MP ಗೆ ಏನ್ ಮಾಡಿದ್ರು ಜನ ನಮ್ಗೆ ಓಟ್ ಹಾಕ್ತಾರೆ ಅನ್ನೋದು ಒಂದು ದೊಡ್ಡ ಕಾನ್ಫಿಡೆನ್ಸ್. ಒಟ್ನಲ್ಲಿ ರಸ್ತೆ ಗುಂಡಿಗಳ ಕಿರಿಕಿರಿಯ ನಡುವೆ ಬಸವನಗುಡಿಯಲ್ಲಿ ಈ ರೀತಿ ಇದ್ದಕ್ಕಿದ್ದಂತೆ ರಸ್ತೆಗಳೇ 3 ರಿಂದ 4 ಅಡಿಯಷ್ಟು ಕುಸಿತ ಆಗಿದ್ರಿಂದ ಸಂಚಾರ ಕಷ್ಟ ಅನ್ನುವಂತಾಗಿದೆ. ರಸ್ತೆನೆ ಕುಸಿದು ಬೀಳ್ತಾ ಇದೆ. ಈ ರೀತಿ ಒಂದು ಕಡೆಗಲ್ಲ, ಹಲವಾರು ಕಡೆ ಈ ರೀತಿಯಾಗಿ ರಸ್ತೆ ಮಧ್ಯೆನೆ ಸಾಕಷ್ಟು ಅವಾಂತರ ಆಗಿದೆ. ಇದು ವಾಹನ ಸವಾರರಿಗೆ ಪ್ರತಿನಿತ್ಯನೂ ಕೂಡ ಸಂಚಾರ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ.
ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.